ಕಾವೇರಿ ನದಿ ನೀರಿನ ಬಗ್ಗೆ ತಮಿಳುನಾಡು ಖ್ಯಾತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ವಿಧಾನಸೌಧದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ನಾನು ತಮಿಳುನಾಡು ಸಿಎಂ ಜೊತೆ ಮಾತುಕತೆಗೆ ಸಿದ್ಧ ಅಂದಿದ್ದಾರೆ. ತಮಿಳುನಾಡಿಗೆ ಕೊಡಬೇಕಾಗಿರುವಂತಹ ನೀರನ್ನು ಕೊಡ್ತೀವಿ, ನಮ್ಮಲ್ಲಿ ಮೊದಲು ಸಂಗ್ರಹ ಮಾಡಿಕೊಂಡು ನಂತರ ಕೊಡ್ತೀವಿ ಎಂದಿದ್ದಾರೆ. ನಾವು ಬದುಕಬೇಕು, ಅವರು ಕೂಡ ಬದುಕಬೇಕು, ಅನುಕೂಲತೆ ನೋಡಿಕೊಂಡು ನೀರನ್ನು ಹರಿಸ್ತೀವಿ, ಇದರಲ್ಲಿ ರಾಜಕಾರಣ ಏನೂ ಇಲ್ಲ ಅಂತ ಹೇಳಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ತಮಿಳುನಾಡಿನಿಂದ ಮೇಕೆದಾಟು ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆಯಿಂದಲೂ ಕೂಡ ಬಹಳಷ್ಟು ವಿರೋಧ ವ್ಯಕ್ತ ಆಗ್ತಾ ಇತ್ತು. ಈಗಲೂ ಕೂಡ ಅದೇ ವಿಚಾರ, ಎಲ್ಲೋ ಒಂದು ರೀತಿಯಾಗಿ ಕಡಿಮೆ ನೀರನ್ನು ಬಿಡ್ತಾ ಇದ್ದಾರೆ, ಅದು ಎಲ್ಲರ ಹಕ್ಕು ಅಂದಿದ್ದಾರೆ. ಆದರೆ ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿರುವಂತಹ ಸಿಎಂ ಡಿಕೆ ಶಿವಕುಮಾರ್, ನಾನು ಅವ್ರ ಜೊತೆ ಮಾತನಾಡೋಕ್ಕೆ ರೆಡಿ ಆಗಿದ್ದೀನಿ, ಅವರು ಬದುಕಬೇಕು, ನಾವು ಬದುಕಬೇಕು ಅಂತ ಹೇಳಿ ರಿಯಾಕ್ಟ್ ಮಾಡಿದ್ದಾರೆ. ಆದರೆ ಈ ಒಂದು ವಿಚಾರದಲ್ಲಿ ಯಾವುದೇ ರಾಜಕೀಯ ಇಲ್ಲ, ನಮ್ಮಲ್ಲಿ ಮೊದಲು ಸಂಗ್ರಹ ಮಾಡಿಕೊಂಡು ನಂತರ ಕೊಡ್ತೀವಿ ಎಂದಿದ್ದಾರೆ. ಬೇಕಾದ್ರೂ ಅವ್ರ ಜೊತೆ ಕೂತ್ಕೊಂಡು ಮಾತಾಡೋಕ್ಕೆ ಸಿದ್ಧ ಇದ್ದೀನಿ. ನನಗೆ ಯಾವ ತಕರಾರಿಲ್ಲ. ತಮಿಳುನಾಡು ಇರ್ಬೋದು, ಕರ್ನಾಟಕ ಇರ್ಬೋದು, ನಾವೆಲ್ಲ ಭಾರತೀಯರು. ಒಂದೇ ನದಿ, ಒಂದೇ ನೀರು ಕುಡಿಬೇಕಾದವರು. ಕಾವೇರಿ ನೀರು ವ್ಯವಸಾಯಕ್ಕೂ ಬೇಕು, ಕುಡಿಯೋ ನೀರಿಗೂ ಬೇಕು, ಪ್ರಾಣಿ ಪಕ್ಷಿಗೂ ಬೇಕು, ಎಲ್ಲರಿಗೂ ಬೇಕು, ಎಲ್ಲ ಇಂಡಸ್ಟ್ರೀಸ್ಗೂ ಬೇಕು. ಸೊ ಇವತ್ತು ತಮಿಳುನಾಡಿಂದ ಎಲ್ಲ ಎಷ್ಟೋ ಜನ ಬಂದು ಇಲ್ಲಿ ವೃತ್ತಿ ಮಾಡ್ತಾಯಿದ್ದಾರೆ, ಇಲ್ಲಿಂದ ಹೋಗಿ ಅಲ್ಲಿ ವೃತ್ತಿ ಮಾಡ್ತಾಯಿದ್ದಾರೆ. ನಾವು ಅದಕ್ಕೆ ಬೇರೆ ಮಾಡೋಕ್ಕಾಗ್ತದಾ? ನಮಗೆ ಇಷ್ಟ ಇಲ್ಲ. ಈ ಪ್ರಾಜೆಕ್ಟು ತಮಿಳ್ನಾಡವ್ರಿಗೆ ಜಾಸ್ತಿ, ಕರ್ನಾಟಕನ ಏನಪ್ಪ ಅಂದರೆ ಬ್ಯಾಲೆನ್ಸಿಂಗ್ ರಿಸರ್ವರ್ ಮಾಡೋದ್ರಿಂದ ಏನು ಕಷ್ಟ ಕಾಲದಲ್ಲಿ ಅವ್ರಿಗೆ ನೀರನ್ನು ಏನು ನಾವು ಕಂಪಲ್ಸರಿ ಕೊಡಬೇಕು, 177 TMC ನೀರು ಕೊಡಬೇಕು, ಆ ನೀರನ್ನು ಅವ್ರಿಗೆ ಕೊಡ್ತೇವೆ. ಇಲ್ಲಿ ಏನಪ್ಪ ಅಂದರೆ ನಮ್ಮ ಮಂಡ್ಯ, ಈ ಕಡೆ ಹಾಸನ, ಈ ಕಡೆ ಬೇರೆ ಏನು ನಮ್ಮ ಜಿಲ್ಲೆಗಳಿದೆ, ಚಾಮರಾಜನಗರ, ಆ ಜಿಲ್ಲೆಗಳಿಗೆ, ತುಮಕೂರು ಜಿಲ್ಲೆ, ಆ ಜಿಲ್ಲೆಗಳಿಗೆ ಇಲ್ಲಿ ಸ್ಟೋರ್ ಮಾಡಿಬಿಟ್ಟು ಆ ತೊಂದರೆ ಸಂದರ್ಭದಲ್ಲಿ ನಾವು ಕೆಳಗಡೆ ಬಿಡಲಿಕ್ಕೆ ಒಂದು ಅವಕಾಶ ಇದೆ. ಅವರು ಕರ್ನಾಟಕದವರು ಬದುಕಬೇಕು, ತಮಿಳುನಾಡಿಗೂ ಬದುಕಬೇಕು. ವಿದ್ಯುತ್ ಶಕ್ತಿ ವಿಚಾರದಲ್ಲಿ ನಮಗೊಂದು ಲಾಭ ಇದೆ, ನಾನಿಲ್ಲ ಅಂತ ನಾನು ಹೇಳೋದಿಲ್ಲ. 400 ಮೆಗಾವ್ಯಾಟ್ ಅಷ್ಟು ವಿದ್ಯುತ್ ಶಕ್ತಿನ ನಾವು ತಯಾರು ಮಾಡ್ಬೋದು. ಅತಿ ಕಡಿಮೆ ವೆಚ್ಚದಲ್ಲಿ ಪ್ರಾಜೆಕ್ಟ್ ಆಗ್ತದೆ ಅನ್ನೋದು ನನಗೊಂದು ವಿಶ್ವಾಸ ಇದೆ. ನಾವೀಗಾಗಲೇ ಅದಕ್ಕೆ ಏನೇನು ಬೇಕೋ, ಈಗ ಸುಪ್ರೀಂ ಕೋರ್ಟ್ ಅವರು ಈಗಾಗಲೇ ತಮಿಳುನಾಡವರ ಏನು ವಾದ ಇತ್ತು, ಆ ವಾದನ ಕೇಳಿದ್ದಾರೆ. ಅವರು ಜೊತೆಗೆ ರಿವ್ಯೂ ಹಾಕಿದ್ರು, ಆ ರಿವ್ಯೂನು ಕೇಳಿದ್ದಾರೆ, ರಿವ್ಯೂನು ರಿಜೆಕ್ಟ್ ಮಾಡಿದ್ದಾರೆ. ಸೊ ಅವರು ಸೆಂಟ್ರಲ್ ಗೌರ್ಮೆಂಟ್ಗೆ, ನೀವು ಸೆಂಟ್ರಲ್ ವಾಟರ್ ಕಮಿಷನ್ ಅವರು ಜವಾಬ್ದಾರಿ ತೆಗೆದುಕೊಳ್ಳಿ, ನಿಮ್ಮ ರೆಸ್ಪಾನ್ಸಿಬಿಲಿಟಿ ಇದು ಅಂತೇಳಿ ಸುಪ್ರೀಂ ಕೋರ್ಟ್ ಅವರು ಅವರ ವಾದನ ಈಗಾಗಲೇ ರಿಜೆಕ್ಟ್ ಮಾಡಿದ್ದಾರೆ. ಅದು ಬಿಟ್ಟರೆ ಈಗ ಆರ್ಡರ್ ಏನು ಬಂದಿದೆ, ಅವ್ರಿಗೆ ಅನುಕೂಲ, ನಮ್ಗೆ ಅನುಕೂಲ, ಇಬ್ಬರಿಗೂ ಸಮಾಂತರವಾದಂಥ ಆರ್ಡರನ್ನು ಅವರು ಕೊಟ್ಟಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಡೆಸ್ಕಿಂದ ಲೈವ್ ಅಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶಿವು, ಈಗ ಮೇಕೆದಾಟು ಯೋಜನೆ ವಿಚಾರವಾಗಿ ತಮಿಳುನಾಡಿಂದ ವಿರೋಧ ಇರೋದು ಹೊಸ ವಿಚಾರ ಅಲ್ಲ. ಪ್ರತಿ ಬಾರಿ ಏನಾದರೂ ಖ್ಯಾತೆ ಇರುತ್ತೆ, ಈಗಲೂ ಕೂಡ ಮತ್ತೊಮ್ಮೆ ಖ್ಯಾತೆ ತೆಗೆದಿದ್ದಾರೆ. ಎಲ್ಲೋ ಒಂದು ರೀತಿಯಾಗಿ ಕಡಿಮೆ ನೀರನ್ನು ಹರಿಸ್ತಾ ಇದ್ದಾರೆ, ಅಥವಾ ಮತ್ತೊಂದು ಇಲ್ಲಿ ಬಹಳಷ್ಟು ರೈತರು ಕೂಡ ಅದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ ಅನ್ನುವಂಥ ಒಂದು ಆರೋಪ. ಈ ಒಂದು ವಿಚಾರದಲ್ಲಿ ಸಿಎಂ ಅಂದ್ರೆ ನಮ್ಮ ರಾಜ್ಯದ ಸಿಎಂ ಕೂಡ ಬಹಳ ಕೂಲ್ ಆಗಿ ಒಂದು ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ಏನಾಗ್ಬೋದು ಮುಂದೆ ಈ ಒಂದು ವಿಚಾರದಲ್ಲಿ? ಹೀಗೆ ಸದ್ಯಕ್ಕೆ ಮತ್ತೊಮ್ಮೆ ಖ್ಯಾತೆ ತೆಗೆದಿರುವಂತಹ ತಮಿಳುನಾಡು, ಹಾಗಾಗಿ ಮತ್ತೆ ಮೇಕೆದಾಟು ಖ್ಯಾತಿಯನ್ನು ತೆಗೆದಿದ್ದಾರೆ ಅಂತಂದ್ರೆ ಈ ಹಿಂದೆಯೂ ಕೂಡ ಹಲವು ಬಾರಿ ಮೇಕೆದಾಟು ಯೋಜನೆ ವಿಚಾರವಾಗಿ ಬಹಳಷ್ಟು ವಿರೋಧವನ್ನು ವ್ಯಕ್ತಪಡಿಸಿದ್ರು. ಅದರಲ್ಲೂ ಕೂಡ ರಾಜಕೀಯ ಮಾಡಲಾಗ್ತಾ ಇದೆ ಅನ್ನುವಂಥ ಆರೋಪ. ಎಸ್ ಶಿವು, ಈಗ ಇದೇ ಒಂದು ವಿಚಾರವಾಗಿ ಮಾತನಾಡ್ತಾ ಇದ್ವಿ. ಅಂದ್ರೆ ಈ ಹಿಂದೆಯೂ ಕೂಡ ತಮಿಳುನಾಡಿಂದ ಕಾವೇರಿ ನೀರಿನ ವಿಚಾರ ಇರ್ಬೋದು, ಅಥವಾ ಮೇಕೆದಾಟು ಯೋಜನೆ ಏನಿದೆ ಇದಕ್ಕೆ ಬಹಳ ವಿರೋಧ ಈ ಹಿಂದೆಯೂ ಕೂಡ ತಮಿಳುನಾಡಿಂದ ಇರುವಂಥದ್ದು. ಈಗಲೂ ಕೂಡ ಅದೇ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಏನಾಗ್ಬೋದು ಈ ಒಂದು ವಿಚಾರದಲ್ಲಿ? ಇನ್ನು ನಮ್ಮ ರಾಜ್ಯದ ಸಿಎಂ ಅಂತೂ ತುಂಬಾ ಕೂಲ್ ಆಗಿ ಒಂದು ರೆಸ್ಪಾನ್ಸ್ ಮಾಡಿದ್ದಾರೆ, ಮಾತಾಡೋ ಕೂಡ ರೆಡಿ ಇದ್ದೀನಿ ಅಂತ ಹೇಳಿದ್ದಾರೆ. ಏನಾಗ್ಬೋದು? ರೋಶ್ನಿ, ಮೇಕೆದಾಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸ್ಟಾಲಿನ್ ಇದ್ದಾಗಲೂ ಕೂಡ ಖ್ಯಾತೆಯನ್ನು ತೆಗೆದಿದ್ರು. ಮೇಕೆದಾಟು ಯೋಜನೆಯನ್ನು ಕರ್ನಾಟಕ ಸರ್ಕಾರ ಯಾಕಾಗಿ ಮಾಡ್ತಾ ಇದ್ದೀವಿ ಎನ್ನುವಂಥ ಒಂದು ಸ್ಪಷ್ಟವಾದಂಥ DPR ಅನ್ನು ರೆಡಿ ಮಾಡಿಕೊಂಡಿತ್ತು. ಎಷ್ಟೆಲ್ಲ ಅನುಕೂಲಗಳಿದ್ದಾವೆ, ಕರ್ನಾಟಕಕ್ಕೆ ಎಷ್ಟು ಅನುಕೂಲ ಇದೆ, ಎಷ್ಟು ನೀರು ಪೋಲಾಗ್ತಾ ಇದೆ, ಎಷ್ಟು ನೀರು ಸಮುದ್ರ ವಿನಾಕಾರಣ ಅಂದರೆ ವೇಸ್ಟ್ ಆಗಿ ಸೇರ್ತಾ ಇದೆ, ಎಲ್ಲವನ್ನೂ ಕೂಡ ನಾವು ಯಾಕೆ ಬಳಸ್ಕೋಬಾರ್ದು ಅನ್ನುವಂಥದ್ದನ್ನು ಒಂದು ಸಮಗ್ರವಾದಂಥ ಯೋಜನೆಯನ್ನು ಮಾಡಿ ಅದಕ್ಕೆ ಸಿದ್ಧಪಡಿಸ್ಕೊಂಡು ಕೇಂದ್ರಕ್ಕೂ ಕೂಡ
ಕಳಿಸ್ಕೊಟ್ಟು ಇದನ್ನು ನಮಗೆ ಅನುಮತಿ ಕೊಡಬೇಕು ಅನ್ನುವಂಥ ಕೇಳುವಂಥ ಕೆಲಸವನ್ನು ಮಾಡಿದ್ರು. ಈ ವೇಳೆಯಲ್ಲಿ ಈ ಹಿಂದಿನ ತಮಿಳುನಾಡು ಸರ್ಕಾರವು ಕೂಡ ಖ್ಯಾತೆ ತೆಗೆದಿತ್ತು. ಈಗ ವಿಜಯ್ನ ಹೊಸ ಸರ್ಕಾರವು ಕೂಡ ಖ್ಯಾತೆ ತೆಗೆದಿರುವಂಥದ್ದು. ಈಗ ವಿಜಯ್ ಅವರ ಸರ್ಕಾರ ಏನಿದೆ, ಆ ಸರ್ಕಾರದ ಭಾಷಣವನ್ನು ವಿಧಾನಸಭೆಯಲ್ಲಿ ಭಾಷಣವನ್ನು ಮಾಡುವಂಥ ಸಂದರ್ಭದಲ್ಲಿ ಈಗ ನಮಗೆ ಏನೆಲ್ಲ ತೊಂದರೆ ಇದೆ ಮೇಕೆದಾಟ ಆಗೋದ್ರಿಂದ ಅನ್ನುವಂಥದ್ದನ್ನು ಈಗ ಅಲ್ಲಿನ ರಾಜ್ಯಪಾಲರು ಭಾಷಣ ಮಾಡಿದ್ದಾರೆ. ಅದು ನಿಜವಾಗ್ಲೂ ಕೂಡ ಅಷ್ಟೊಂದು ತೊಂದರೆ ಇದೆಯಾ, ಇಲ್ಲ ಸುಮ್ಮನೆ ಖ್ಯಾತೆ ತೆಗಿತಾ ಇದ್ದಾರಾ ಅನ್ನುವಂಥದ್ದೇ ನೋಡಬೇಕಾಗುತ್ತೆ. ಈ ಮೇಕೆದಾಟು ಅಣೆಕಟ್ಟು ಕಟ್ಟೋದ್ರಿಂದಾಗಿ ಎಷ್ಟೆಲ್ಲ ಅನುಕೂಲಗಳಾಗುತ್ತೆ, ನಮಗೇನೆಲ್ಲ ಅನುಕೂಲಗಳಾಗುತ್ತೆ, ಬೆಂಗಳೂರಿಗೆ ಎಷ್ಟು ಅನುಕೂಲ ಆಗುತ್ತೆ, ಜೊತೆಗೆ ಈಗ ಅಲ್ಲಿ ಮೇಕೆದಾಟಿಂದ ನಿಮಗೆ ಸಿಗ್ತಾ ಇರುವಂಥ ನೀರೇನಿದೆ, ತಮಿಳುನಾಡಿನ ರೈತರಿಗೆ ಸಿಗ್ತಾ ಇರುವಂಥ ನೀರೇನಿದೆ, ಅದೇ ಪ್ರಮಾಣದಲ್ಲಿ ಅಣೆಕಟ್ಟು ಕಟ್ಟಿದ ಮೇಲೂ ಕೂಡ ಬಿಡುಗಡೆ ಮಾಡ್ತೀವಿ ಅನ್ನುವಂಥದ್ದನ್ನು ಕರ್ನಾಟಕ ಸರ್ಕಾರ ಹೇಳ್ತಾ ಇದೆ. ಆದರೆ ಅದ್ರ ಮೇಲೆ ನಂಬಿಕೆ ಇಲ್ಲ. ಈಗಾಗಲೇ ನಾವು ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟೆಲ್ಲ ಹೋರಾಟ ಮಾಡಬೇಕಾಗಿದೆ, ನಮ್ಮ ಹಕ್ಕನ್ನು ಪಡ್ಕೊಳ್ಳೋದಕ್ಕೆ ನಿಮ್ಮ ಹತ್ರ ಬಡದಾಡಬೇಕಾಗಿದೆ. ಸೊ ಹಾಗಾಗಿ ನೀವು ಅಣೆಕಟ್ಟನ್ನು ಕಟ್ಟಬಾರ್ದು ಅನ್ನುವಂಥದ್ದನ್ನು ಆಗ್ಲಿಂದಲೂ ಖ್ಯಾತೆ ತೆಗಿತಾ ಬರ್ತಾ ಇದೆ. ಕೇಂದ್ರ ಸರ್ಕಾರಕ್ಕೂ ಪತ್ರ ಬರೆದಿದೆ, ಕೇಂದ್ರದ ಜಲಮಂಡಳಿಗೂ ಕೂಡ ಪತ್ರ ಬರೆದಿರುವಂಥದ್ದು. ಮೊನ್ನೆ ವಿಜಯ್ ಅವರು ಪ್ರಧಾನಿಯನ್ನು ಭೇಟಿಯಾದ ಸಂದರ್ಭದಲ್ಲೂ ಕೂಡ ಇದೇ ವಿಚಾರವನ್ನು ಚರ್ಚೆ ಮಾಡಿ ಮೇಕೆದಾಟಿಗೆ ಯಾವುದೇ ಕಾರಣಕ್ಕೂ ಕೂಡ ನೀವು ಮೇಕೆದಾಟು ಅಣೆಕಟ್ಟು ಕಟ್ಟೋದಕ್ಕೆ ಅನುಮತಿಯನ್ನು ಕೊಡಬಾರ್ದು ಅನ್ನುವಂಥ ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಸೊ ಎಲ್ಲದರ ನಡುವೆ ಕರ್ನಾಟಕ ಸರ್ಕಾರ DPR ರೆಡಿ ಮಾಡಿಕೊಂಡು ಪರಿಷ್ಕೃತ DPR ಅನ್ನು ಕೂಡ ಕೇಂದ್ರಕ್ಕೆ ಸಲ್ಲಿಕೆ ಮಾಡಿದೆ. ಈಗ ಕೇಂದ್ರದ CWMA ಏನಿದೆ, ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ, ಆ ಅಥಾರಿಟಿ ಅವರು ಈಗಾಗಲೇ ಪರಿಶೀಲನೆ ಮಾಡ್ತಾ ಇದ್ದಾರೆ. ಪರಿಶೀಲನೆ ಮಾಡ್ತಾ ಇದ್ದ ಸಂದರ್ಭದಲ್ಲೇ ಇವರು ಸುಪ್ರೀಂ ಕೋರ್ಟ್ಗೂ ಕೂಡ ಹೋಗಿದ್ರು. ಈಗಾಗಲೇ CM ಹೇಳ್ದಂಗೆ, CM DK ಶಿವಕುಮಾರ್ ಹೇಳ್ದಂಗೆ ಸೊ ಸುಪ್ರೀಂ ಕೋರ್ಟ್ ಕೂಡ ಇವರ ಅರ್ಜಿಯನ್ನು ತಿರಸ್ಕೃತ ಮಾಡಿದೆ. ನೀವು CWA ಮುಂದೆ ಹೋಗಿ ಅಲ್ಲಿ ಅರ್ಜಿ ಇರೋದ್ರಿಂದಾಗಿ ನೀವು ಸುಪ್ರೀಂ ಕೋರ್ಟ್ಗೆ ಬಂದರೆ ಪ್ರಿಮೆಚೂರ್ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ. ಸೊ ಏನೆಲ್ಲ ಅನುಕೂಲಗಳಾಗುತ್ತೆ, ಎಷ್ಟೆಲ್ಲ ನೀರು ಸಿಗುತ್ತೆ, ಎಷ್ಟು ನಮಗೆ ಕರೆಂಟ್ ಸಿಗುತ್ತೆ, ಸೊ ನಿಮಗೆ ಕೊಡಬೇಕಾಗಿರುವಂಥ 177.25 TMC ಏನಿದೆ, ಆ TMC ನೀರನ್ನು ಕೊಡ್ತೇವೆ. ನಮ್ಮ ಹತ್ರ ಇದ್ದಂಥ ಸಂದರ್ಭದಲ್ಲಿ ಪ್ರತಿ ವರ್ಷವೂ ಕೂಡ ನೀರನ್ನು ನಾವು ತಮಿಳುನಾಡಿಗೆ ಹರಿಸಿದ್ದೇವೆ. ಈ ಎಲ್ಲ ಡಾಟಾ ಕೂಡ ನಾವು CWMAಗೆ ಕೊಟ್ಟಿದ್ದೇವೆ ಅನ್ನುವಂಥದ್ದನ್ನು ನಮ್ಮ ಕರ್ನಾಟಕ ಸರ್ಕಾರದ DK ಶಿವಕುಮಾರ್ ಅವರು ಹೇಳಿದ್ದಾರೆ. ಸೊ ಇದು ನೋಡೋಂಥದ್ದಾದರೆ ನಮಗೆ ಕಳೆದ 6-7 ವರ್ಷಗಳಿಂದಲೂ ಕೂಡ ಯಾವುದೇ ರೀತಿಯ ಒಂದು ಬರ ಇರಲಿಲ್ಲ, ಯಾವುದೇ ರೀತಿಯ ಸಮಸ್ಯೆ ಆಗಿರಲಿಲ್ಲ. ಹೆಚ್ಚುವರಿ ನೀರೇ ನಾವು ತಮಿಳುನಾಡಿಗೆ ಹರಿಸ್ತಾ ಇದ್ವಿ ಕಾವೇರಿ ನೀರನ್ನು. ಈಗ ಬರ ಶುರು ಆಗುತ್ತೆ, ಮುಂಗಾರು ಈಗ ತಡ ಆಗ್ತಾ ಇದೆ. ಆ ಬೆನ್ನಲ್ಲೇನೆ ಇನ್ನೇನು ಮುಂಗಾರು ಏನು ಮುನಿಸ್ಕೊಳ್ತಾ ಇದೆ ಅನ್ನುವಂಥ ಸಂದರ್ಭದಲ್ಲೇ ಈ ರೀತಿಯ ಖ್ಯಾತೆ ತೆಗೆದಿದ್ದಾರೆ. ಸೊ ಅವರಿಗೆ ಅರ್ಥ ಆಗಬೇಕಾಗುತ್ತೆ. ತಮಿಳುನಾಡಿನ CM ಜೊತೆಗೆ ನಾನು ಕೂಡ ಮಾತಾಡ್ತೀನಿ, ನಾನು ಸಿದ್ಧ ಇದ್ದೀನಿ, ಎಷ್ಟೆಲ್ಲ ನಿಮಗೇನು ಅನುಕೂಲ ಆಗಬೇಕು, ನಮಗೇನು ಅನುಕೂಲ ಆಗಬೇಕು ಅನ್ನುವಂಥದ್ದನ್ನು ಈಗ DK ಶಿವಕುಮಾರ್ ಹೇಳಿದ್ದಾರೆ. ಮುಂದಕ್ಕೆ ಏನಾಗುತ್ತೆ ಅನ್ನುವಂಥದ್ದು ನೋಡಬೇಕಾಗುತ್ತೆ. ಅವರು ಕಾನೂನು ಹೋರಾಟಕ್ಕೆ ಮುಂದಾಗಬೇಕು ಅನ್ನುವಂಥ ಒಂದು ಕರೆ ಕೊಟ್ಟಿದ್ದಾರೆ. ನಿರ್ಧಾರವನ್ನು ತೆಗೆದುಕೊಂಡಿರುವಂಥದ್ದು ತಮಿಳುನಾಡಿನ ಸರ್ಕಾರ. ನಾವು ಕೂಡ ಸಿದ್ಧ ಇದ್ದೀವಿ, ಈಗಾಗಲೇ ಸುಪ್ರೀಂ ಕೋರ್ಟ್ ಅಲ್ಲಿ ನಮ್ಮ ವಾದವನ್ನು ಮಂಡಿಸಿದ್ದೀವಿ ಅನ್ನುವಂಥದ್ದು ಕರ್ನಾಟಕ ಸರ್ಕಾರ ಕೂಡ ಹೇಳ್ತಾ ಇದೆ. ರೋಶ್ನಿ. ಶಿವು, ಈಗ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಿದ್ದಾರೆ. ಈ ಹಿಂದೆಯೂ ಕೂಡ ಕಾನೂನು ಹೋರಾಟ ಮಾಡ್ತೀವಿ ಅಂತ ಇದ್ರು, ಈಗಲೂ ಕೂಡ ನಾವು ಕಾನೂನು ಹೋರಾಟ ಮಾಡ್ತೀವಿ ಅಂತ ಹೇಳಿ ಮುಂದಾಗ್ತಿದ್ದಾರೆ ಅವರು. ಆದರೆ ಕಾಂಪ್ರಮೈಸ್ ಆಗುವಂಥ ವಿಚಾರನೇ ಇಲ್ಲ. ಪ್ರತಿ ಬಾರಿ ನಾವು ಕಾನೂನು ಹೋರಾಟ ಮಾಡ್ತೀವಿ ಅಂತ ಹೇಳಿ ಮುಂದಾಗ್ತಿದ್ದಾರೆ. ಇನ್ನು ನಮ್ಮ ರಾಜ್ಯದಿಂದ ಏನು ಆಪ್ಷನ್ ಇರ್ಬೋದು, ಈ ಒಂದು ಪರಿಹಾರ ಏನೋ ಕೊಡ್ಬೋದು ಅಥವಾ ಏನೋ ಒಂದು ಇದಕ್ಕೆ ಕಾಂಪ್ರಮೈಸ್ ಆಗ್ಬೋದು ಅಂತಾರೆ. ನಮಗಿರುವಂಥ ಆಪ್ಷನ್ ಏನು, ಅಥವಾ ನಾವು ಕಾನೂನು ಹೋರಾಟ ಮಾಡ್ಬೋದಾ? ನಮ್ಮ ವಾದ ಏನು ಅಂತ ಹೇಳಿದ್ರೆ, ಕೇಂದ್ರದ CWMA ಮುಂದೆ ಇಟ್ಟಿರುವಂತಹ ವಾದ, ಈಗ ಇಲ್ಲಿ ಅಣೆಕಟ್ಟು ಕಟ್ಟದೇ ಇರೋದ್ರಿಂದ ನೀರೆಲ್ಲ ಎಷ್ಟು ಹರಿದು ಹೋಗ್ತಾ ಇದೆಯೋ ಅಲ್ಲಿನ ಎಷ್ಟು ಲಕ್ಷ ಜನ ರೈತರಿಗೆ ಉಪಯೋಗ ಪಡ್ಕೊಳ್ತಿದ್ದಾರೆ, ಎಷ್ಟು ಬೆಳೆ ಬೆಳೀತಾ ಇದ್ದಾರೆ, ಎಷ್ಟು ಪ್ರಮಾಣದಲ್ಲಿ ನೀರು ಹೋಗ್ತಾ ಇದೆ ಅನ್ನುವಂಥದ್ದನ್ನ ಒಂದು ಲೆಕ್ಕ ಇಟ್ಕೊಳ್ತಾರೆ. ಅಂದರೆ ಇಂತಿಷ್ಟು ಪ್ರಮಾಣದಲ್ಲಿ ಇಂತಿಷ್ಟು ಎಕರೆಗಳಲ್ಲಿ ಬೆಳಿಬೇಕಾದ್ರೆ ಎಷ್ಟು ನೀರು ಬೇಕಾಗುತ್ತೆ ಅನ್ನುವಂಥದ್ದು ನೀರಾವರಿ ತಜ್ಞರು ಅಂದಾಜು ಮಾಡ್ತಾರೆ. ಅದಕ್ಕೊಂದು ಡಾಟಾ ಮೇಂಟೈನ್ ಮಾಡಿರ್ತಾರೆ. ಆ ನೀರು ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ. ಉಳಿದಂತೆ ಅಲ್ಲಿಂದ ಹರಿದು ಹೋಗುವಂಥ ನೀರೇನಿದೆ, ವೇಸ್ಟ್ ಆಗಿ ಸಮುದ್ರ ಸೇರುವಂಥ ನೀರೇನಿದೆ, ಅದರ ಲೆಕ್ಕಾಚಾರವನ್ನು ಕೂಡ ಇಟ್ಕೊಂಡಿದ್ದಾರೆ. ಸೊ ಈ ಅಣೆಕಟ್ಟು ಕಟ್ಟೋದ್ರಿಂದ ಕರ್ನಾಟಕದ ರೈತರಿಗೂ ಕೂಡ ಅನುಕೂಲ ಆಗುತ್ತೆ, ನಿಮಗೂ ಅನುಕೂಲ ಆಗುತ್ತೆ. ಅದರ ಜೊತೆಗೆ ಇಲ್ಲಿ ಏನು ನಮಗೆ ಕರೆಂಟ್ ಒಂದು 400 ಮೆಗಾವ್ಯಾಟ್ ಅಷ್ಟು ಉತ್ಪಾದನೆ ಮಾಡ್ಕೊಳ್ಳುವಂಥದ್ದಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೆ ನಾವು ಒಂದು 14,000 ಕೋಟಿಯಷ್ಟು ಒಂದು ಪ್ರಾಜೆಕ್ಟನ್ನು ಹಾಕೊಂಡಿದ್ದೀವಿ ಅಂತ. ನಾವೆಲ್ಲರೂ ಭಾರತೀಯರೇ, ನೀವು ಬದುಕಬೇಕು, ನಾವು ಬದುಕಬೇಕು ಅನ್ನುವಂಥದ್ದನ್ನ ಈಗ DK ಶಿವಕುಮಾರ್ ಅವರು ಹೇಳಿದ್ರು. ಅದೇ ರೀತಿಯಲ್ಲಿ ಅವ್ರಿಗೆ ಅರ್ಥ ಮಾಡಿಸುವಂಥದ್ದಕ್ಕೆ ನಾವು ಕೂಡ ಸಿದ್ಧ ಇದ್ದೀವಿ, ಅಂದರೆ ಅಂಕಿಅಂಶಗಳನ್ನು ಹೇಳುವಂಥದ್ದಕ್ಕೆ ಅನ್ನುವಂಥದ್ದಕ್ಕೆ ಈಗ CM ರೆಡಿ ಆಗಿದ್ದಾರೆ. ಇದೇ ಒಂದು ವಿಚಾರ ಅವ್ರು ನೇರವಾಗಿ ಚರ್ಚೆಗೆ ಬರಲಿಲ್ಲ ಅಂದರೂ ಕೂಡ ಕೇಂದ್ರದ ಜಲ ನಿರ್ವಹಣೆ ಮಂಡಳಿಯ ಮುಂದೆ ಇದೇ ವಾದವನ್ನು ಮಂಡಿಸುವಂಥದ್ದಕ್ಕೂ ಕೂಡ ಕರ್ನಾಟಕ ಸರ್ಕಾರ ತಯಾರಿರುವಂಥದ್ದು.
ರೋಶಿನಿ. ಎಸ್ ಶಿವು, ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಏನೋ ಮಾತನಾಡಿದ್ರು ಅಂತಂದ್ರೆ ಒಂದು ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಹೌದು, ಇನ್ನ ತಮಿಳುನಾಡಿನ ಮುಖ್ಯಮಂತ್ರಿ ಅಂದ್ರೆ ವಿಜಯ್ ಅವರು ಇದ್ರ ಬಗ್ಗೆ ಏನ್ ಹೇಳ್ಬೋದು, ಏನ್ ರಿಯಾಕ್ಷನ್ ಕೊಡ್ಬೋದು ಅಂತಂದ್ರೆ ಈ ಒಂದು ವಿಚಾರ ಅವ್ರ ಗಮನಕ್ಕೆ ಇದೆಯಾ ಈಗ, ಅಥವಾ ಈ ಹಿಂದೆ ಅವರು ಕೂಡ ಮೇಕೆದಾಟು ಯೋಜನೆಗೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ, ಅವರೇನು ಸಪೋರ್ಟ್ ಮಾಡಿಲ್ಲ, ಅದು ಬೇರೆ ವಿಚಾರ. ಆದ್ರೆ ಈಗ ಮತ್ತೊಮ್ಮೆ ಖ್ಯಾತೆ ತೆಗೆದಿದ್ದಾರೆ, ಈ ಬಾರಿ ಏನ್ ಮಾಡೋದು ಅವರು ಅಂತ. ತಮಿಳುನಾಡಿನ CM ಆಸ್ ಯೂಶಲಿ ಅವರು ಖ್ಯಾತೆ ತೆಗಿತಾರೆ. ಯಾಕೆಂತ ಹೇಳಿದ್ರೆ ಕಾವೇರಿ ನೀರು ಅನ್ನುವಂಥದ್ದು ಎಲ್ಲರ ಒಂದು ಭಾವನಾತ್ಮಕವಾದಂಥ ಸಂಬಂಧ. ಕಾವೇರಿ ನೀರು ಅನ್ನುವಂಥದ್ದು ಅಲ್ಲಿನ ರಾಜಕೀಯ ವಿಷಯವೂ ಕೂಡ ಆಗಿದೆ. ಸೊ ತಮಿಳುನಾಡಿನಲ್ಲಿ ಕಾವೇರಿ ನೀರು ಬರದೇ ಇದ್ದಂಥ ಸಂದರ್ಭದಲ್ಲಿ ಭರವಸೆ ಕೊಟ್ಟು ನಾವು ಕಾವೇರಿ ನೀರನ್ನು ತಂದೆ ತರ್ತೀವಿ, ನಮ್ಮ ಪಕ್ಷ ಬಂದರೆ ತಂದೆ ತರ್ತೀವಿ ಅನ್ನುವಂಥದ್ದನ್ನು ರಾಜಕೀಯಗೊಳಿಸಿ ಮಾತನಾಡುವಂಥದ್ದು ತಮಿಳುನಾಡಿನಲ್ಲಿ ಸಹಜ. ಇಲ್ಲಿ ಈಗ ಬಹಳ ಕ್ಲಿಯರ್ ಕಟ್ ಆಗಿ ಕರ್ನಾಟಕದವರು ಅಂಕಿಅಂಶಗಳನ್ನು ಕೊಟ್ಟು ಎಲ್ಲ ವಾಸ್ತವತೆಗಳನ್ನು ಎಲ್ಲ ಡಾಟಾವನ್ನು ಕೂಡ ಕಮಿಟಿ ಮುಂದೆ ಇಟ್ಟು ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಖಂಡಿತವಾಗ್ಲೂ ನೀರು ವೇಸ್ಟ್ ಆಗ್ತಿರೋದನ್ನು ಬಳಸ್ಕೊಳ್ಳುವಂಥದ್ದಕ್ಕೆ ಯಾವುದೇ ಮಂಡಳಿ ತಕರಾರು ತೆಗೆಯೋದಿಲ್ಲ. ಸೊ ನಿಮ್ಗೆ ಎಷ್ಟು ನೀರು ಬಳಸ್ಕೊಳ್ತಾ ಇದ್ದೀರಿ, ಆ ನೀರು ಉಳಿದಂತೆ ಎಷ್ಟು ವೇಸ್ಟ್ ಹೋಗ್ತಾ ಇದೆ, ನಾವು ನಮ್ಮ ಮೇಕೆದಾಟು ಎಲ್ಲಿ ಕಾವೇರಿ ಹುಟ್ಟುತ್ತೋ ಅಲ್ಲಿ ನಾವು ಅಣೆಕಟ್ಟನ್ನು ಕಟ್ತೀವಿ, ಇಷ್ಟು ಪ್ರಮಾಣದ ನೀರು ಶೇಖರಣೆ ಆಗುತ್ತೆ, ನೀರು ಶೇಖರಣೆ ಆದಾಗ ನಮಗೆಷ್ಟು ನಿಮಗೆಷ್ಟು ಇಬ್ಬರು ಕೂಡ ಬದುಕೋಣ ಅನ್ನುವಂಥದ್ದು. ಅಂದರೆ ಒಂದು ಸಮಸ್ಯೆಯನ್ನು ಇಟ್ಕೊಂಡು ರಾಜಕಾರಣ ಮಾಡುವಂಥದ್ದು ಈಗಾಗಲೇ ತಮಿಳುನಾಡಿಗೆ ಅದು ಅನಾದಿ ಕಾಲದಿಂದಲೂ ಬಂದಿರೋದ್ರಿಂದ ಅವರು ಸಮಸ್ಯೆ ಮುಗಿಬಾರ್ದು. ಅಂದರೆ ಗೊತ್ತಿದೆ ಅವರಿಗೆ ಏನೂ ಸಮಸ್ಯೆ ಇಲ್ಲ, ಅಣೆಕಟ್ಟು ಕಟ್ಟೋದ್ರಿಂದ ನೀರು ನಮಗೇನು ಎಷ್ಟು ಸಿಗಬೇಕೋ ಅಷ್ಟು ಸಿಗುತ್ತೆ ಅಂತ. ಆದರೆ ರಾಜಕೀಯ ಮಾಡಬೇಕಾಗಿರೋದ್ರಿಂದಾಗಿ ಇದು ಪ್ರತಿ ಸರ್ತಿನೂ ಯಾರೇ CM ಆದರೂ ಖ್ಯಾತೆ ತೆಗಿತಾರೆ. ಅದೇ ಹಾದಿಯಲ್ಲಿ ಈಗ CM ವಿಜಯ್ ಅವರು ಕೂಡ ಹೋಗ್ತಾ ಇರುವಂಥದ್ದು. ರೋಶಿನಿ, ಥ್ಯಾಂಕ್ ಯು ಶಿವನ್, ಎಲ್ಲ ಡೀಟೇಲ್ಸ್ಗಾಗಿ.